ಚೆನ್ನೈನ ರಾಜಾಜಿ ಹಾಲ್ನಲ್ಲಿ ಮುಖ್ಯಮಂತ್ರಿ ಜಯಲಲಿತಾ ಅವರ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಯನ್ನು ಮಾಡಲಾಗ್ತಾ ಇದೆ. ಈಗಾಗಲೇ ಸಿದ್ಧತೆಯ ಜೊತೆಗೆ ಸಹಸ್ರಾರು ಸಂಖ್ಯೆಯಲ್ಲಿ ಅಂತಿಮ ದರ್ಶನವನ್ನು ಕೂಡ ಪಡೆದಿದ್ದಾರೆ. ಚೆನ್ನೈನ ತಮಿಳುನಾಡಿನ ಬೇರೆ ಬೇರೆ ಭಾಗಗಳಿಂದ, ಚೆನ್ನೈನ ಬಹುತೇಕ ಭಾಗಗಳಿಂದ ಜನ ಆಗಮಿಸ್ತಾ ಇದ್ದಾರೆ. ಜನಸಂಖ್ಯೆ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇದರ ಬಗ್ಗೆ ಮಾಹಿತಿಯನ್ನು ಪಡೆಯೋಣ ಚೆನ್ನೈನಲ್ಲಿರುವ ನಮ್ಮ ಪ್ರತಿನಿಧಿ ಅವಿನಾಶ್ ಅವರಿಂದ. ಅವಿನಾಶ್, ಸೊ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಸಾಕಷ್ಟು ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ಸೇರ್ತಾ ಇದ್ದಾರೆ. ಕೆಲವರೆಲ್ಲ ಬ್ಯಾರಿಕೇಡ್ ಮುರ್ಕೊಂಡು ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಅಂತಿಮ ದರ್ಶನವನ್ನ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಜನ, ಪೊಲೀಸರು ಹೇಗೆ ಅಂತ ಇನ್ನು ಮುಂದಕ್ಕೆ? ಅರವಿಂದ್, ಬೆಳಿಗ್ಗೆ ಜನ ಇದ್ರು, ಪೊಲೀಸರು ತಾಳ್ಮೆಯಿಂದ ಇದ್ರು. ಈಗ ಬಿಸಿಲು ಹೆಚ್ಚಾಗ್ತಾ ಅಭಿಮಾನಿಗಳು ಅದರ ತಾಳ್ಮೆಯನ್ನ ಕಳ್ಕೊಂಡಿದ್ದಾರೆ. ಇನ್ನು ಸ್ವಲ್ಪ ಸಮಯ ನಾನು ಆ ದೃಶ್ಯವನ್ನ ಕಳಿಸ್ಕೊಡ್ತೇನೆ. ಈ ಸರ್ಕಾರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಪಕ್ಕದಲ್ಲೇ ರಾಜಾಜಿ ಹಾಲ್ ಇರೋದು. ಆದ್ರೆ ಆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಾರ್ಯನಿರ್ವಹಿಸ್ತಿಲ್ಲ, ಬರೀ ಕಟ್ಟಡ ಇದೆ. ಆ ಕಟ್ಟಡದ ಒಳಗಿನಿಂದ ನುಗ್ಗಿ ಹೋದ್ರೆ ರಾಜಾಜಿ ಹಾಲ್ನಿಂದ ದರ್ಶನವನ್ನ ಪಡಬಹುದು ಅಂತ ಭಾವಿಸಿ ಜನ ಆ ಕಟ್ಟಡಕ್ಕೆ ಹಾಕಿದ ಕಾಂಪೌಂಡ್ ಅನ್ನೇ ಮುರಿದು ಬಿಟ್ರು. ಎಲ್ಲ ಸೇರಿ ಮುರಿದು ಒಳಗೆ ನುಗ್ಗುತ್ತಾ ಇದ್ದಾರೆ. ಅಷ್ಟಾದ್ರೂ ಕೂಡ ಪೊಲೀಸರು ಏನು ಮಾಡಿದ್ರೆ ದಯವಿಟ್ಟು ತಾಳ್ಮೆಯಿಂದಿರಿ, ಎಲ್ಲರಿಗೂ ಅವಕಾಶ ಸಿಗುತ್ತೆ ಅಂತಾನೆ ಹೇಳಿ ಸಮಾಧಾನ ಪಡಿಸುವಂತ ಪ್ರಯತ್ನ ಮಾಡಿದ್ರು. ಅಷ್ಟಾದ್ರೂ ಜನ ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಹತ್ತಿ ಹೋಗುವಂತ ಕೆಲಸ ಮಾಡ್ತಾ ಇದ್ದಾರೆ. ಈಗ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಏನು ಅಂದ್ರೆ ಖಾಲಿ ಕಟ್ಟಡ ಇದೆ. ಆ ಕಟ್ಟಡದ ಒಳಗಡೆ ಎಲ್ಲ ಸೇರಿ ಈ ರಾಜಾಜಿ ಹಾಲ್ನಲ್ಲಿ ಇಲ್ಲಿ ಇರುವಂತಹ ಅಮ್ಮನ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೀಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅರವಿಂದ್, ಅಂದ್ರೆ ಈಗ ವ್ಯವಸ್ಥೆ ಎಲ್ಲ ನೋಡ್ತಾ ಇದ್ರೆ ಚೆನ್ನಾಗೇ ಇದೆ ಅಲ್ವಾ ಅವಿನಾಶ್? ಒಂದ್ ಕಡೆ ಜನಸಾಮಾನ್ಯರು ಬಂದು ಕ್ಯೂನಲ್ಲಿ ನಿಂತ್ಕೊಂಡು ದರ್ಶನ ಮಾಡೋದು, ಮತ್ತೊಂದ್ ಕಡೆ ವಿವಿಐಪಿಗಳಿಗೆ. ಬಟ್ ಇಷ್ಟಿದ್ರೂ ಕೂಡ ಯಾಕೆ ಜನಗಳು ಅಷ್ಟು ಆತರ ಪಡ್ತಾ ಇದ್ದಾರೆ? ಅಂದ್ರೆ ನಾವು ನೋಡೋದಕ್ಕೂ ಮೊದಲೇ ಏನಾದರೂ ದೇಹವನ್ನು ತೆಗೆದುಕೊಂಡು ಹೋಗ್ಬಿಡ್ತಾರೆ ಅಂತ ಆತಂಕನ ಹೇಗೆ ಅಂತ? ಖಂಡಿತ ಅರವಿಂದ್, ಅದೇ ಆತಂಕ ಇರೋದು. 4 ಗಂಟೆಗೆ ಅಂತಿಮ ಸಂಸ್ಕಾರ ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿರೋ ಜನರ ಮೂವ್ಮೆಂಟ್ ನೋಡಿದ್ರೆ ಅದು ತಕ್ಷಣಕ್ಕೆ 4 ಗಂಟೆಗೆ ಎಲ್ಲರಿಗೂ ದರ್ಶನ ಸಿಗುತ್ತೆ ಅನ್ನೋದು ಕಷ್ಟ ಅಂತ ಅನಿಸ್ತದೆ. ಈಗ ಬಂದಿರೋ ಜನಗಳನ್ನೇ ನೋಡಿದ್ರು, ಇನ್ನು ಮುಂದೆ ಬರೋರನ್ನ ಬಿಟ್ಬಿಡಿ. ಆದ್ರೆ ಪ್ರತಿ ಈ ನಿಮಿಷವೂ ಇನ್ನೊಂದು ವಾಹನ ಬರ್ತಾ ಇದೆ. ಕಾರು, ಬಸ್ಸು, ಲಾರಿ, ಟ್ರಕ್ಕು. ಜೊತೆಗೆ ಈ ರಾಜಾಜಿ ಹಾಲ್ ಪಕ್ಕದಲ್ಲೇ ಸಿಂತಾದ್ರಿಪೇಟ್ ಲೋಕಲ್ ಟ್ರೈನ್ ಸ್ಟೇಷನ್ ಇದೆ. ಆ ಲೋಕಲ್ ಟ್ರೈನ್ ಎಂದಿನಂತೆ ಸಂಚರಿಸ್ತಾ ಇರೋದ್ರಿಂದ ಆ ಟ್ರೈನ್ ನಲ್ಲೂ ಕೂಡ ಸಾವಿರಾರು ಜನ ಬಂದು ಇಳಿತಾ ಇದ್ದಾರೆ. ಹೀಗಾಗಿ ಇದು ಸಂಖ್ಯೆ ಎಲ್ಲರಿಗೂ ದರ್ಶನಕ್ಕೆ ಅವಕಾಶ ಸಿಗದಿಲ್ವೇನೋ, ಈ ರೀತಿ ಕಾಯ್ತಾನೆ ನಿಂತಿರ್ಬೇಕೇನೋ ಅನ್ನುವಂತ ಆತಂಕ ಎಲ್ಲರಲ್ಲಿ ಮನೆ ಮಾಡಿದೆ. ಅರವಿಂದ್, ಇನ್ನು ವಿವಿಐಪಿಗಳು ಯಾರು ಆಗಮಿಸುವಂತಹ ನಿರೀಕ್ಷೆ ಇದೆ ಅವಿನಾಶ್? ಚಂದ್ರಬಾಬು ನಾಯ್ಡು ಮತ್ತೆ ನರೇಂದ್ರ ಮೋದಿ ಅವರು ಆಗಮಿಸ್ತಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ಅದರ ಬಗ್ಗೆ ಯಾವುದೇ ಖಚಿತ ಮಾಹಿತಿ ಇಲ್ಲ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಆದ ನಂತರ ನರೇಂದ್ರ ಮೋದಿ ಅವರು ಚೆನ್ನೈ ಕಡೆಗೆ ಬರ್ತಾರೆ ಅನ್ನುವಂತ ಮಾಹಿತಿ. ಅದು ಏನಾಯ್ತು ಅನ್ನೋದ್ರ ಬಗ್ಗೆ ಇನ್ನು ಖಚಿತ ಇಲ್ಲ. ಅರವಿಂದ್, ಹಾಗೇನೆ ಅಂತ್ಯ ಸಂಸ್ಕಾರದ ಬಗ್ಗೆ, ಆಮೇಲೆ ಅಂತಿಮ ರೀತಿ ರಿವಾಜುಗಳನ್ನ ಯಾರು ಮಾಡ್ತಾರೆ, ಇದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಅವಿನಾಶ್? ಈವರೆಗೆ ಸಿಕ್ಕಿಲ್ಲ. ಬಹುಶಃ ಆ ಅಂತಿಮ ರೀತಿ ರಿವಾಜ್ ಅವರ ಸಾಕು ಮಗಳು ಏನು ಹೈದರಾಬಾದ್ ಅಲ್ಲಿ ಇದ್ದಾರೆ, ಅವರು ನಿರ್ವಹಿಸ್ತಾರ ಅಥವಾ ಅವರ ಮಕ್ಕಳು ಮಾಡ್ತಾರ ಅನ್ನೋದ್ರ ಬಗ್ಗೆ ಚರ್ಚೆ ಸಾಗಿದೆ. ಇಲ್ಲ ಶಶಿಕಲಾ ಆಪ್ತಗಳಲ್ಲಿ ಶಶಿಕಲಾರ ಮಕ್ಕಳಲ್ಲಿ ಮಾಡಿಸಲಾಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ಅಂದ್ರೆ ಸಮಯ ಅಂತೂ ನಿಗದಿ ಆಗಿದೆಯಾ ಸಾಯಂಕಾಲ 4:30 ಅಂತ ಹೇಳಿ? ಮತ್ತೊಮ್ಮೆ ಪ್ರಶ್ನೆ ಅವಿನಾಶ್, ಅದು ಅಂತ್ಯ ಸಂಸ್ಕಾರ ಸಮಯ ನಿಗದಿ ಆಗಿದೆಯಾ ಅಂತ? ಸಾಯಂಕಾಲ 4:30 ಅಂತ, ಸಂಜೆ 4:30 ಅಂತ ನಿಗದಿಯಾಗಿದೆ. ಇದು ಸ್ವತಃ ತಮಿಳುನಾಡು ಸರ್ಕಾರದ ಚೀಫ್ ಸೆಕ್ರೆಟರಿ ಹೊರಡಿಸಿರುವ ಆದೇಶದಲ್ಲಿದೆ. ಸಂಜೆ 4:30 ಅಂತಿಮ ಸಂಸ್ಕಾರದಲ್ಲಿ ಯಾರ್ಯಾರು ಪಾಲ್ಗೊಳ್ಳಲು ಇಚ್ಛೆ ಇದೆ ಎಲ್ಲರೂ ಪಾಲ್ಗೊಳ್ಳಬಹುದು ಅನ್ನುವಂತ ಒಂದು ಆದೇಶವನ್ನು ನೀಡಿದ್ದಾರೆ. ಇನ್ನು ತಮಿಳುನಾಡಿನ ಪ್ರಮುಖ ನಗರಗಳು ಚೆನ್ನೈ ಸೇರಿದಂತೆ ಹೇಗಿದೆ ಅಲ್ಲಿನ ವಾತಾವರಣ? ಒಂಥರ ಶೋಕ, ಸೂತಕ, ಈ ತರ ವಾತಾವರಣ ಕಂಡು ಬರ್ತಾ ಇದೆಯಾ ಚೆನ್ನೈನಲ್ಲಿ ನೋಡಿದಾಗ ಅವಿನಾಶ್? ಖಂಡಿತ ಅರವಿಂದ್, ಏನಂದ್ರೆ ಚೆನ್ನೈನಲ್ಲಿ ನಿನ್ನೆಯಿಂದಲೂ ಕೂಡ ಒಂದು ರೀತಿ ಆಘೋಷಿತ ಬಂದಿದೆ. ಅಂಗಡಿ ಮುಂಗಡೆಗಳು ಹಾಕಿದೆ, ಬಸ್ಗಳ ಸಂಚಾರ ಇದೆ. ಏನು ಅವರ ಖಾಸಗಿ ವೆಹಿಕಲ್ ಅಲ್ಲಿ ಬರ್ತಾರೆ, ಆ ಓಡಾಟ ಬಿಟ್ಟರೆ ಬೇರೆ ಇಲ್ಲ. ಆದ್ರೆ ಇವತ್ತು ಚೆನ್ನೈನಲ್ಲಿ ರಾಜಾಜಿ ಹಾಲ್ ಕಡೆಗೆ ಎಲ್ಲ ರಸ್ತೆಗಳು ಸೇರ್ತಾ ಇದೆ. ಎಲ್ಲರೂ ಅಂತಿಮ ದರ್ಶನಕ್ಕೆ ಬರ್ತಾ ಇರೋದು ಬಿಟ್ರೆ ಬೇರೆ ಯಾವುದೇ ಕಾರ್ಯಚಟುವಟಿಕೆ ತಮಿಳುನಾಡಿನಲ್ಲಿ ನಡೀತಾ ಇಲ್ಲ. ಅರವಿಂದ್, ಓಕೆ ಅವಿನಾಶ್, ಥ್ಯಾಂಕ್ ಯು. ಮತ್ತೆ ನಿಮ್ಮನ್ನ ನಾನು ಸಂಪರ್ಕ ಮಾಡ್ತೀನಿ. ಸೊ ತಮಿಳುನಾಡಿನಲ್ಲಿ ಈಗಾಗಲೇ ತಮಿಳುನಾಡಿನ ನೂತನ ಸರ್ಕಾರ ಅಂತ ಹೇಳ್ಬೋದು, ಯಾಕೆಂದರೆ ಮುಖ್ಯಮಂತ್ರಿ ವಿಧಿವಶರಾದ ಬಳಿಕ
ಪನ್ನೀರ್ ಸೆಲ್ವಂ ಅವರು ಆ ಜಾಗಕ್ಕೆ ಆಗಮಿಸಿದ್ದಾರೆ. ಹಾಗಾಗಿ ನೂತನ ಸರ್ಕಾರದ ಪ್ರಕಾರ ಈಗಾಗಲೇ ಬಹುತೇಕ ಸರ್ಕಾರದ ಸಂಪುಟ ಸಹೋದ್ಯೋಗಿಗಳು ಎಲ್ಲರೂ ಕೂಡ ಅಲ್ಲೇ ಇದ್ದಾರೆ. ಸಾಯಂಕಾಲ 4:30 ವೇಳೆಗೆ ಅಂತ್ಯ ಸಂಸ್ಕಾರಕ್ಕೆ ನಿಗದಿಪಡಿಸಲಾಗಿದೆ. ಮರೀನಾ ಬೀಚ್ನಲ್ಲಿ ಏನು MGR ಅವರ ಸಮಾಧಿ ಇದೆ ಅದರ ಪಕ್ಕದಲ್ಲೇ ಜಯಲಲಿತಾ ಅವರ ಸಮಾಧಿಯನ್ನು ಕೂಡ ಮಾಡಲಾಗುತ್ತೆ ಅಂತಂದ್ಬಿಟ್ಟು, ಹಾಗಾಗಿ ಇವತ್ತು ನಾಳೆ ನಾಡಿದ್ದು 3 ದಿನ ಸರ್ಕಾರಿ ರಜೆಯನ್ನು ಘೋಷಣೆ ಮಾಡಲಾಗಿದೆ. 7 ದಿನಗಳ ಕಾಲ ಶೋಕಾಚರಣೆಯನ್ನು ಮಾಡಲಾಗಿದೆ. ನೀವು ನೋಡ್ತಾ ಇದ್ದೀರಾ, ಜನಸಾಗರ ಯಾವುದೋ ದಸರಾದಲ್ಲಿ ಜನಗಳನ್ನ ನೋಡ್ದಂಗೆ ಅನ್ನಿಸ್ತಾ ಇದೆ. ಈ ಪ್ರಮಾಣದ ಜನರು ತಮ್ಮ ನಾಯಕಿಯ ಅಗಲಿಕೆಯ ದುಃಖವನ್ನು ಭರಿಸಲಾಗದೆ ಆಕೆಯನ್ನು ಕೊನೆಯದಾಗಿ ಒಮ್ಮೆ ನೋಡಬೇಕು, ಆಕೆಯ ಕಾಲುಗಳಿಗೆ ಒಮ್ಮೆ ನಾವು ನಮಸ್ಕಾರ ಮಾಡಬೇಕು, ನಮಗೆಲ್ಲ ಇಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ, ಬಡವರಿಗೆ ದಾರಿದೀಪವಾಗಿದ್ದಂತಹ ಮಹಿಳೆ, ಉಕ್ಕಿನ ಮಹಿಳೆ ಜಯಲಲಿತಾ ಅವರು, ಅವ್ರನ್ನ ಕೊನೆಯದಾಗಿ ನಾವು ಕಣ್ತುಂಬಿಕೊಳ್ಬೇಕು ಅಂತಂದ್ಬಿಟ್ಟು ಜನ ಬರ್ತಾ ಇದ್ದಾರೆ. ಬಂದಂತಹ ಎಲ್ರಿಗೂ ಕೂಡ ಅವಕಾಶ ಕಲ್ಪಿಸಿಕೊಡೋದಕ್ಕೆ ಪೊಲೀಸರು ಕೂಡ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಆದರೆ ಜನರಿಗೆ ತಾಳ್ಮೆ ಇಲ್ಲ. ಬಿಸಿಲು ಏರ್ತಾ ಇದ್ದಂಗೆ ತಮಿಳುನಾಡಿನಲ್ಲಿ, ಅದರಲ್ಲೂ ಚೆನ್ನೈನಲ್ಲಿ ಶಕೆ ಜೋರು, ಬಿಸಿಲಿನ ಕಾವು ಜೋರು. ಹಾಗಾಗಿ ಬೆಳಗ್ಗೆ ಹೊತ್ತಲ್ಲೆಲ್ಲ ಸ್ವಲ್ಪ ತಾಳ್ಮೆಯಿಂದ ವರ್ತಿಸಿದಂತಹ ಜನ ಬಿಸಿಲು ಏರ್ತಾ ಇದ್ದಂಗೆ ತಾಳ್ಮೆ ಕೆಡ್ತಾ ಇದ್ದಾರೆ. ಮೊದಲು ಇಲ್ಲಿ ದರ್ಶನ ಮಾಡಿ ಹೋಗಿಬಿಡಬೇಕು ಅಂತಂದ್ಬಿಟ್ಟು ಹಾಗಾಗಿ ಕೆಲವರು ಬ್ಯಾರಿಕೇಡನ್ನು ಮುರಿದು ಮುಂದೆ ಹೋಗುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದರೆ ಒಂದು ಆತಂಕ, ಇಷ್ಟೊಂದು ಜನ ಸೇರಿದಾಗ ಎಲ್ಲಿ ನುಗ್ಗಲುಂಟಾಗುತ್ತೆ, ಎಲ್ಲಿ ಕಾಲು ತೊಳಿತಾಗುತ್ತೆ, ಯಾಕೆಂದರೆ ವಯೋವೃದ್ಧರೆಲ್ಲರೂ ಕೂಡ ಬಂದಿದ್ದಾರೆ, ಅವರ ಕೇರನ್ನು ತಗೊಳ್ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಸಂಯಮದಿಂದ ಶಾಂತಿಯಿಂದ ವರ್ತಿಸಿ ಅಂತ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಜನರನ್ನು ಕೇಳ್ಕೊಳ್ತಾ ಇದ್ದಾರೆ. ಹಾಗಿದ್ರೂ ಕೂಡ ಜನರು ಆ ಒಂದು ಬಿಸಿಲನ್ನೂ ಲೆಕ್ಕಿಸದೆ ಮತ್ತಷ್ಟು ಮಗದಷ್ಟು ಪ್ರವಾಹೋಪಾದಿಯಲ್ಲಿ ಜನರು ಬಂದು ಅಂತಿಮ ದರ್ಶನವನ್ನು, ಜಯಲಲಿತಾ ಅವರ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ತಮಿಳುನಾಡು ಕಳೆದುಕೊಂಡಂತಹ ದೊಡ್ಡದೊಂದು ವಸ್ತು, ಅಮೂಲ್ಯವಾದಂತಹ ವಸ್ತು ಜಯಲಲಿತಾ ಅಂತ ಎಲ್ಲರೂ ಮಾತನಾಡ್ತಾ ಇದ್ದಾರೆ. ಆಕೆಯೇ ಇಲ್ಲದ ಬಳಿಕ ನಾವು ಅನಾಥರು, ನಿಜವಾಗಿ ನಾವೊಂದು ರೀತಿ ಅನಾಥರು ಅನ್ನುವಂತಹ ಭಾವನೆ ಕೂಡ ಅಲ್ಲಿನ ಜನರಲ್ಲಿ ಮೂಡಿ ಬರ್ತಾ ಇದೆ. ಇನ್ನು ವಿಶೇಷ ವಿಮಾನದಲ್ಲಿ ಪ್ರಧಾನಿ ಮೋದಿ ಚೆನ್ನೈನತ್ತ ಪ್ರಯಾಣ ಬೆಳೆಸಿದ್ದಾರೆ. ಬೆಳಗ್ಗೆ 11 ಗಂಟೆ ವೇಳೆಗೆ ಜಯಲಲಿತಾ ಅವರ ಅಂತಿಮ ದರ್ಶನವನ್ನ ಪಡೆಯಲಿದ್ದಾರೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ. ದೆಹಲಿಯಿಂದ ಚೆನ್ನೈನತ್ತ ಪ್ರಧಾನಿ ನರೇಂದ್ರ ಮೋದಿ ಹೊರಟಿದ್ದಾರೆ. ವಿಶೇಷ ವಿಮಾನದಲ್ಲಿ ಚೆನ್ನೈಗೆ ಆಗಮಿಸಲಿದ್ದಾರೆ ಅನ್ನುವಂಥದ್ದು. ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಬಳಿಕ ಮೋದಿ ತುರ್ತಾಗಿ ಚೆನ್ನೈಗೆ ಹೊರಟಿದ್ದಾರೆ. ಜಯಲಲಿತಾ ಅವರ ಜೊತೆಯಲ್ಲಿ ಆಪ್ತ ಒಡನಾಟವನ್ನು ಇಟ್ಕೊಂಡಿದ್ರು. ಅವರು ಮುಖ್ಯಮಂತ್ರಿಯಾಗಿದ್ದ ಕಾಲದಿಂದಲೂ ಕೂಡ ಜಯಲಲಿತಾ ಅವರ ಜೊತೆ ಒಳ್ಳೆಯ ಒಡನಾಟವನ್ನು ಇಟ್ಕೊಂಡಿದ್ರು. ಹಾಗಾಗಿ ಅವರ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಪ್ರಧಾನಿ ಮೋದಿ ಈಗ ಚೆನ್ನೈಗೆ ಆಗಮಿಸ್ತಾ ಇದ್ದಾರೆ. ಇನ್ನು AICC ಉಪಾಧ್ಯಕ್ಷರಾದ ರಾಹುಲ್ ಗಾಂಧಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಚೆನ್ನೈಗೆ. ಈಗಾಗಲೇ ಅವರು ಹೊರಟಿದ್ದಾರೆ. ಯಾಕೆಂದರೆ ಅನೇಕ ವರ್ಷಗಳ ಕಾಲ ಕಾಂಗ್ರೆಸ್ನೊಂದಿಗೆ ಮೈತ್ರಿಯನ್ನು ಹೊಂದಿದ್ದಂತಹ ಪಕ್ಷ ಅಣ್ಣಾ DMK ಪಕ್ಷ. ಹಾಗಾಗಿ ತಮ್ಮ ಸಹಪಕ್ಷದ ಅಧಿನಾಯಕಿಯನ್ನು ನೋಡೋದಕ್ಕೆ ರಾಹುಲ್ ಗಾಂಧಿ ಕೂಡ ಆಗಮಿಸ್ತಾ ಇದ್ದಾರೆ. ಬೆಳಗ್ಗೆ 11 ಗಂಟೆಯ ವೇಳೆಗೆ ಮೋದಿ ಅವರು ಜಯಲಲಿತಾ ಅವರ ಅಂತಿಮ ದರ್ಶನವನ್ನು ಪಡೆಯಲಿದ್ದಾರೆ. ಈಗಾಗಲೇ ಚೆನ್ನೈನತ್ತ ನರೇಂದ್ರ ಮೋದಿ ಪ್ರಯಾಣವನ್ನು ಬೆಳೆಸಿದ್ದಾರೆ. ಸೊ ಈಗಾಗಲೇ 9 ಗಂಟೆ ಅಥವಾ 9:20 ವೇಳೆಗೆ ದೆಹಲಿಯಿಂದ ನರೇಂದ್ರ ಮೋದಿ ಅವರು ಹೊರಟಿದ್ದಾರೆ. ಅಂದರೆ 11:30 12 ಗಂಟೆ ಆಗಬಹುದು ಅವರು ಏರ್ಪೋರ್ಟ್ನಿಂದ ಅಲ್ಲಿಗೆ ಆಗಮಿಸೋದಕ್ಕೆ. ಸೊ ಬಹುತೇಕ 12 ಗಂಟೆಯ ವೇಳೆಗೆ ಮೋದಿ ಅವರು ಜಯಲಲಿತಾ ಅಂತಿಮ ದರ್ಶನವನ್ನು ಪಡೆಯಲಿದ್ದಾರೆ.
ತಮಿಳುನಾಡು ಸಿಎಂ ಅಭಿಮಾನಿಗಳ ಪಾಲಿನ ಅಮ್ಮ ಜಯಲಲಿತಾ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕ್ರಿಕೆಟ್ ಕಾಮೆಂಟ್ರಿಯಂತೆ ಬೆಳಗ್ಗೆಯಿಂದಲೂ ಕ್ಷಣಕ್ಕೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇತ್ತು. ಕ್ಷಣಕ್ಕೊಂದು ರೀತಿಯಾದ ಚಿಂತಾಜನಕದ ವರದಿಗಳು ಸಿಗ್ತಾನೆ ಹೋದ್ವು. ಜಯಲಲಿತಾ ಅವರ ಆರೋಗ್ಯ ಸ್ಥಿತಿ ಕ್ಷಣ ಕ್ಷಣಕ್ಕೂ ಬಿಗಡಾಯಿಸ್ತಾ ಇರುವ ಹಿನ್ನೆಲೆಯಲ್ಲಿ ಈಗ ತಮಿಳುನಾಡಿನಾದ್ಯಂತ ಪೊಲೀಸ್ ಸರ್ಪಗಾವಲನ್ನ ಏರ್ಪಡಿಸಲಾಗಿದೆ. ಜೊತೆಗೆ ಅಲ್ಲಿನ ಡಿಜಿಪಿ ಎಲ್ಲ ಹಿರಿಯ IPS ಅಧಿಕಾರಿಗಳು ಕೂಡ ಆಸ್ಪತ್ರೆಯ ಬಳಿ ಬರಬೇಕು ಅಂತಕ್ಕಂಥ ಆದೇಶವನ್ನ ಕೊಟ್ಟಿದ್ದಾರೆ. ಯಾವುದೇ